ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ 4ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಪಾಳಿಯುಗಳ ಮುಖ ಕುಂಡಲಗಳು, ನಾಸಿಕ, ಅಧರ, ಮುಗುಳ್ನಗೆ, ನಾಲಗೆ, ತಾಂಬೂಲ ಕಬಳ ಮಹಾತ್ಮೆ, ವಾಂಗ್ಮಾಧುರ್ಯ, ಚುಬುಕ, ಕಂಠಿ, ಕಂಠದ ಮೇಲಿನ ಭಾಗ್ಯರೇಖೆಗಳು ಮೊದಲಾದವುಗಳ ಸೌಂದರ್ಯಗಳನ್ನು 58ನೇ ಶ್ಲೋಕದಿಂದ 69ನೆಯ ಶ್ಲೋಕದವರೆಗೂ 12 ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ. ನಿಜವಾಗಿಯೂ ಅಮ್ಮನವರ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಈ ವರ್ಣನೆಯಲ್ಲ. ಅಂದರೆ ಹಿಂದಿನ 1ರಿಂದ 4ರವರೆಗಿನ ಅಧ್ಯಾಯಗಳು ಅಮ್ಮನವರ ಮಂತ್ರ ರೂಪದ ಶರೀರ, ವಿರಾಟ್ ರೂಪದ ಒಂದು ರೂಪವಾಗಿದೆ. ಕ ಎ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವುದು ಅಮ್ಮನವರ ಪಂಚದಶಿ ಮಂತ್ರ. ಕ ಎ ಈ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಶ್ರೀಂ ಎನ್ನುವುದು ಅಮ್ಮನವರ ಷೋಡಶಾಕ್ಷರಿ ಮಂತ್ರ. ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಯದೋ ಭಾಗಧಾರಿಣಿ ಎಂದು ಅಮ್ಮನವರ ಮಂತ್ರರೂಪ ಶರೀರವನ್ನು ವಶಿನ್ಯಾದಿ ವಾಗ್ದೇವತೆಗಳು ವರ್ಣಿಸಿದರು. ಮೊದಲನೆಯದಾದ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಅಮ್ಮನವರ ಮುಖದಿಂದ ಕಂಠದವರೆಗೂ ಅದು ಕ ಎ ಈ ಲ ಹ್ರೀಂ ಎನ್ನುವ ಮಂತ್ರಭಾಗ. ಇನ್ನು 2ನೆಯದಾದ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಕಂಠದಿಂದ ಕಟಿ ಪ್ರದೇಶದವರೆಗೂ ಇರುವ ಅಮ್ಮನವರ ಶರೀರ ಮಧ್ಯಕೂಟ ಸ್ವರೂಪ ಎಂದರೆ ಪಂಚದಶಿ ಮಂತ್ರದಲ್ಲಿನ 2ನೆಯ ಭಾಗವಾದ ಹ ಸ ಕ ಹ ಲ ಹ್ರೀಂ ಎನ್ನುವ ವಿಭಾಗಕ್ಕೆ ಸಂಬಂಧಿಸಿದ ವಿವರಣೆ. ಇನ್ನು ಶಕ್ತಿಕೂಟೈಕ ತಾಪನ್ನ ಕಟ್ಯಧೋ ಅಧೋ ಭಾಗಧಾರಿಣಿ ಎನ್ನುವ 3ನೆಯ ಕೂಟ ಕಟಿಯಿಂದ ಪಾದಗಳವರೆಗೂ ಇರುವ ಶರೀರ ಭಾಗ. ಇದೇ ಸ ಕ ಲ ಹ್ರೀಂ ಎನ್ನುವ 4 ಅಕ್ಷರಗಳ ಮಂತ್ರ ವಿಭಾಗ. ಆದಿಶಂಕರರು 1, 2, 3, 4 ಅಧ್ಯಾಯಗಳಲ್ಲಿ ಅಮ್ಮನವರ ವಿರಾಟ್ ರೂಪ, ಸ್ಥೂಲ ರೂಪ ವರ್ಣನೆಗಳಲ್ಲಿ ವಾಗ್ಭವ ಕೂಟ ಮಂತ್ರ ವರ್ಣನೆಯಾಗಿ ಮಂತ್ರ ವಿಭಾಗವನ್ನು ಪರೋಕ್ಷವಾಗಿ ದರ್ಶಿಸಲೆತ್ನಿಸುತ್ತಿದ್ದಾರೆ. ನಾವು ಈ 4ನೆಯ ಅಧ್ಯಾಯದಲ್ಲಿ ಅಮ್ಮನವರ ಕಂಠದವರೆಗೂ ಇರುವ ವರ್ಣನೆಯನ್ನು ಪಾರಾಯಣ ಮಾಡಿ ಆ ತಾಯಿಯ ಮಂತ್ರಕೂಟ ಸ್ವರೂಪದಲ್ಲಿನ ಮೊದಲನೆಯ ಭಾಗವನ್ನು ಪರಿಪೂರ್ಣವಾಗಿ ದರ್ಶಿಸೋಣ. ಶ್ಲೋಕ 60. ಕುಂಡಲಗಳ ಝಣತ್ಕಾರ ನಾದ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಅಸ್ವತ್ಯಾ ಸೂಕ್ತಿ ಅಮೃತಲಹರಿ ಕೌಶಲಹರಿ ಪಿಬಂತ್ಯಾ ಶರ್ವಾಣಿ ಶ್ರವಣಚುಲುಕಾಭ್ಯಾಮವಿರಲಂ ಚಮತ್ಕಾರಾಶ್ಲಾಘ ಚಲಿತಶಿರಸಾ ಕುಂಡಲಗಣೋ ಝಣತ್ಕಾರೈಸ್ತಾರೈಃ ಪ್ರತಿವಚನ ಮಾಚಷ್ಟ ಇವತೆ. ಇದರ ಅರ್ಥ, ತಾಯಿ ಜಗನ್ಮಾತೆ ವಾಗ್ದೇವಿಯಾದ ಸರಸ್ವತಿ ನಿನ್ನ ಬಲಗಡೆಯಲ್ಲಿ ಕೂತು ನಿನ್ನ ಸ್ತೋತ್ರ ಮಾಡುತ್ತಿರಲು ನೀನು ಆ ಸ್ತೋತ್ರಕ್ಕೆ ಸಂತಸ ಪಡುತ್ತಾ ಆಕೆಯನ್ನು ಮೆಚ್ಚಿಕೊಂಡ ಹಾಗೆ ನಿನ್ನ ಶಿರಸ್ಸನ್ನು ಸ್ವಲ್ಪವೇ ಕದಲಿಸುತ್ತಿದ್ದೀಯೆ. ಆ ನಿನ್ನ ಶಿರಃ ಕಂಪನದಿಂದ ನಿನ್ನ ಕರ್ಣಾಭರಣಗಳಾದ ರತ್ನಕುಂಡಲಗಳು ಸಣ್ಣ ಧ್ವನಿಯಲ್ಲಿ ಝಣತ್ಕಾರ ಮಾಡುತ್ತಾ ಆ ಸರಸ್ವತಿಯು ಮಾಡುತ್ತಿರುವ ನಿನ್ನ ಸ್ತೋತ್ರದಲ್ಲಿರುವ ಅಮೃತ ವಚನಗಳಿಗೆ ಉತ್ತರಿಸುತ್ತಿವೆಯೋ ಎನ್ನುವಂತಿದೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಎಂತಹ ಮಹಾದ್ಭುತ ವರ್ಣನೆ ಮಾಡಿದ್ದಾರೆ ನೋಡಿ. ಬಾಯಲ್ಲಿ ಮಾತನಾಡದೇನೆ
ಅಮ್ಮನವರು ತಮ್ಮ ಮೆಚ್ಚುಗೆಯನ್ನು ತಲೆ ಆಡಿಸಿ ತೋರಿಸುವುದರಿಂದ ಆಕೆಯ ಕರ್ಣಕುಂಡಲಗಳು ಒಂದಕ್ಕೊಂದು ಕಲೆತು ಧ್ವನಿಯುಂಟಾಗಲು ಅದು ಆ ತಾಯಿಯ ಮನದ ಅಂಗೀಕಾರಕ್ಕೂ ಆನಂದಕ್ಕೂ ಪ್ರತಿಧ್ವನಿಯ ಆಗಿದೆ ಎಂದು ಹೇಳಿದ್ದಾರೆ. ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ ಎಂದು ಎಡ ಬಲಗಳಲ್ಲಿ ಲಕ್ಷ್ಮೀ ಸರಸ್ವತಿಯರು ಜಗನ್ಮಾತೆಗೆ ಬೀಸಣಿಗೆಯಿಂದ ಬೀಸುತ್ತಿರುವಂತೆ ಸ್ತೋತ್ರ ಮಾಡಿದ್ದಾರೆ ವಶಿನ್ಯಾದಿ ವಾಗ್ದೇವತೆಗಳು. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ನಮಗೆ ಕಾಣಿಸದ ಸರಸ್ವತಿ ದೇವಿಯನ್ನು ಶ್ರೀಮಾತೆಯ ವಾಕ್ಕಾಗಿ ಪರೋಕ್ಷ ದರ್ಶನ ಮಾಡಿಸುತ್ತಿದ್ದಾರೆ. ಶ್ರೀ ವಾಕ್ಯೆ ಸರಸ್ವತಿ ರೂಪ. ಯಾರು ಇಂಪಾಗಿ ಮೆಲ್ಲಗೆ ಶಾಂತವಾಗಿ ಮೃದುವಾಗಿ ಮಿತ ಸುಸ್ವರಗಳಿಂದ ಮಾತನಾಡಬಲ್ಲರೋ ಅವರ ನಾಲಗೆ ಸರಸ್ವತಿ ನಿಲಯ ಎನ್ನುತ್ತಾರೆ ಹಿರಿಯರು. ಇನ್ನು ಜಗನ್ಮಾತೆಯ ವಾಕ್ಕು ಕುರಿತು ಬೇರೆ ಹೇಳಬೇಕೇನು? ಈ ಶ್ಲೋಕದಲ್ಲಿ ಜಗನ್ಮಾತೆಯ ಮಾತೂ ಕೂಡ ಪರೋಕ್ಷ ಧ್ವನಿಯಾಗಿ ಸೂಚಿಸಿದರು ಜಗದ್ಗುರುಗಳು. ಮಕರಂದ ಸಾರ ವರ್ಷ ಭಾಷಿಣೆ ನಮಃ ಶಿವಾಯ ಎಂದು ಶ್ರೀ ಶಂಕರರೇ ಶಿವಪಂಚಾಕ್ಷರಿ ನಕ್ಷತ್ರಮಾಲಾ ಸ್ತೋತ್ರದಲ್ಲಿ ಈಶ್ವರನ ವಾಕ್ಕು ಕುರಿತು ಹೇಳಿದ್ದಾರೆ. ಆ ತಾಯಿ ಅರ್ಧನಾರೀಶ್ವರಿ. ಆಕೆಯ ಮಾತು ಮಕರಂದ ಸಾರವಂತಹುದು. ಜಗನ್ಮಾತೆಯ ಶಿರಕಂಪನದಲ್ಲಿ ಪರೋಕ್ಷ ವಾಕ್ಕನ್ನು ಅವಿಶ್ರಾಂತವಾಗಿ ಸರಸ್ವತೀ ದೇವಿ ಜಗನ್ಮಾತೆಯ ಸ್ತೋತ್ರ ಮಾಡುತ್ತಿರುವ ವಾಕ್ಕನ್ನು ಪರೋಕ್ಷವಾಗಿ ಜಗನ್ಮಾತೆಯ ಕುಂಡಲಗಳ ಝಣತ್ಕಾರದಲ್ಲಿ ನಾದಬಿಂದು ಕಲಾತ್ಮಿಕ ಆಗಿ ತಾವು ದರ್ಶಿಸಿದ ಜಗದ್ಗುರುವು ನಮ್ಮನ್ನು ಆ ನಾದ ಕೇಳಿ ಉದ್ಧಾರವಾಗಿ ಎಂದು ಪರೋಕ್ಷ ಬೋಧೆ ಮಾಡುತ್ತಿದ್ದಾರೆ. ನಮ್ಮ ಮನಸ್ಸಿಗೆ ಕಿವಿಗಳಿದ್ದರೆ ನಮ್ಮ ಪರುಷ ವಾಕ್ಕುಗಳನ್ನು ನಾವು ನಿಯಂತ್ರಿಸುವುದಕ್ಕೆ ಪ್ರಯತ್ನ ಮಾಡಬಲ್ಲೆವಾದರೆ ನಿಶ್ವಾಸವಾದಾಗ ಆ ಬಿರುಗಾಳಿಗೆ ಆಕೆಯ ನಾಸಾಭರಣದಿಂದ ಜೋಲು ಬಿಟ್ಟಿರುವ ಮುತ್ತುಗಳು ಅಲ್ಲಾಡುವುದರಿಂದ ಅವು ಜಾರಿ ಕೆಳಕ್ಕೆ ಬೀಳುತ್ತವೆಯೇನೋ ಎಂಬಂತಿರುವುದನ್ನು ತಾಯಿ ನಿನ್ನ ನಾಸಾದಂಡದಿಂದ ಮುತ್ತುಗಳು ಉರುಳುತ್ತಿವೆ ಎಂದರು ಜಗದ್ಗುರುಗಳು. ಆಗ ಕೇಳಬರುವ ಆ ಝಣತ್ಕಾರವನ್ನು ನಾವು ಕೇಳಿ ಉದ್ಧಾರವಾಗಬಹುದು. ಇಂದು ನಾವಿರುವ ಸಮಾಜ ಪರಿಸರದಲ್ಲಿ ಶಬ್ದ ಮಾಲಿನ್ಯ 1000 ಬಾಂಬುಗಳು ಹಾಕಿದ ಹಾಗಿದೆ. ವಾಹನಗಳ ಶಬ್ದ ಬಾಂಬುಗಳ ಶಬ್ದವನ್ನು ಹೋಲುವ, ಮದುವೆ, ಸಾವು, ರಾಜಕೀಯ ಗೆಲುವು, ಸೋಲು, ನಾಮಿನೇಷನ್ ಒಂದೇ ಎರಡೇ, ಬಾಣ ಬಿರುಸುಗಳನ್ನು ಮಾಡುವುದು ದೀಪಾವಳಿ ಮಾತ್ರವಲ್ಲ, ತಲೆಗೆಲ್ಲ ಒಂದೇ ಮಂತ್ರ ಎನ್ನುವಂತೆ ಬದಲಾಗಿ ಹೋಗಿದೆ. ಅದಲ್ಲದೆ ವಿನಾಯಕ ಚೌತಿ, ಶ್ರೀರಾಮನವಮಿ, ದಸರಾ, ನವರಾತ್ರಿಗಳು, ದೀಪಾವಳಿಯಂತೂ ಸರಿಯೇ ಸರಿ. ಹೀಗೆ ಯಾವುದೇ ಹಬ್ಬವಾದರೂ ದೇವರ ಭಕ್ತಿಯ ಮಾತಿರಲಿ. ಪೋಟಿಯಿಂದ ಶಾಮಿಯಾನಗಳು, ಮೈಕುಗಳು, ಭಕ್ತಿ ಹಾಡುಗಳೆಂದರೆ ಅಸಹ್ಯ ಬರುವಂತೆ ಎಲ್ಲ ವಿಧದ ಸಿನಿಮಾ ಹಾಡುಗಳಿಂದ ಮದುವೆ ಮನೆಗಳಲ್ಲಿ ಬ್ಯಾಂಡುಗಳ ಜೊತೆಗೆ ದೊಡ್ಡದಾಗಿ ಮೈಕುಗಳಲ್ಲಿ ಸಿನಿಮಾ ಹಾಡುಗಳು, ಡ್ಯಾನ್ಸುಗಳಿಗೆ ಒಂದೇ ಸಿನಿಮಾ ಹಾಡು, ಅಂದರೆ ದೊಡ್ಡ ಮೈಕುಗಳಲ್ಲಿ ಸಿನಿಮಾ ಹಾಡುಗಳು, ಡ್ಯಾನ್ಸುಗಳಿಗೆ ಸಿನಿಮಾ ಹಾಡುಗಳು, ಹೀಗೆ ಎಷ್ಟೋ ಆಗಿ ಸಾಮಾನ್ಯ ಜನರೆಲ್ಲ ಈ ಶಬ್ದ ಮಾಲಿನ್ಯಕ್ಕೆ ಸಿಕ್ಕಿ ಒದ್ದಾಡುವ ಪರಿಸ್ಥಿತಿ ಉತ್ಪತ್ತಿಯಾಗಿದೆ. ಇದಲ್ಲದೆ ರಾಜಕೀಯ ನಾಯಕರ ವಾಗ್ದಾನಗಳು, ಪರಸ್ಪರ ದೋಷಾರೋಪಣೆಗಳಿಂದ ಪಾರ್ಟಿಗಳಲ್ಲಿ ಕೆಸರು ಚೆಲ್ಲುವ ಕೀಳು ಮಟ್ಟದ ಭಯಂಕರ ಕಿರುಚಾಟದ ಉಪನ್ಯಾಸಗಳೆಂಬ ಹಿಂಸಾಕಾಂಡಗಳು ಇನ್ನೊಂದು ಕಡೆ ಸುತ್ತಿಕೊಂಡಿವೆ. ಇಂತಹ ಶಬ್ದ ಕಲುಷಿತ ವಾತಾವರಣದಲ್ಲಿ ಜಗನ್ಮಾತೆಯ ಸೂಕ್ಷ್ಮವಾದ ಝಣತ್ಕಾರನಾದ ಯಾರಿಗೆ ಕೇಳಬೇಕು? ಯಾರು ಊಹಿಸಿಕೊಳ್ಳಬಲ್ಲರು? ಕಿವಿಗಳು ಗಡಚಿಕ್ಕಿ ಹೋಗುವಂತಿರುವಾಗ ಇವುಗಳೆಲ್ಲದರಿಂದ ನಮ್ಮನ್ನು ಆ ಶ್ರೀಮಾತೆಯೇ ರಕ್ಷಿಸಬೇಕು ಅಲ್ಲವೇ? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.